ನಮಸ್ಕಾರ, ಮುಜಾವರ್ ಚಾನಲ್ಗೆ ಸ್ವಾಗತ. ಇಲ್ಲಿ ಹೊಲ್ದಾಗ ಏನು ಬಂದಿದ್ವಲ್ಲ ರೀ, ಹೊಲ್ದಾಗ ಬಂದಿದ್ವಿ. ಈಗ ಐತಲ್ಲ ದಾಗಡಿ ಬಳ್ಳಿ ಅಂತೇಳಿ ಅಂತೀವಿ ನಮ್ಮ ಕಡೆ. ನಾವು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನಾಗ, ಮತ್ತು ಇಲ್ಲಿ ಬಾಗಲಕೋಟೆ ಜಿಲ್ಲಾ ತನೂ ನಮ್ಮೂರು ಬಾಗಲಕೋಟೆ ಜಿಲ್ಲೆ ಐತಿ. ಆದ್ರೆ ನಮ್ಮ ಕಡೆ ದಾಗಡಿ ಬಳ್ಳಿ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ಕಾಮೆಂಟ್ ಮಾಡಿರಿ. ಹೊಳ್ಳಿ ಅದ್ರದ್ದು ಐತಲ್ಲ ಅದು ಎದಕ್ಕೆ ಬರ್ತೈತಿ, ಯೂಸ್ ಆಗತ್ತೆ ಅನ್ನೋದನ್ನು ಇಲ್ಲಿ ವೈದ್ಯರು ಹೇಳ್ತಾರೆ ನೋಡ್ರಿ, ಕೇಳಿ. ನಮಸ್ಕಾರ. ಇದು ದಾಂಗಡಿ ಬೆಳ್ಳಿ ನೋಡ್ರಿ. ಇದು ದಾಂಗಡಿ ಬೆಳ್ಳಿ. ಇದ್ರ ಏನೈತಲ್ಲ ಬೇರುಗಳು ಇದ್ರ ತಕ ಆತೈತಿ. ಇದು ಹಿಂಗೆ ಬೆಳ್ಳಿ ಆತೈತಿ. ಇದು ನಿಮ್ಮ ಕಡೆ ಬೆಳ್ಳಿಗೆ ಏನಂತೀನಿ ನನಗೂನಿಲ್ಲ. ಇಲ್ಲೈತೆ ನೋಡ್ರಿ, ಇದು ದಾಂಗಡಿ ಬೆಳ್ಳಿ. ಏರ್ ಇಲ್ಲೈತೆ ನೋಡ್ರಿ. ಇದು ಸಾಕಷ್ಟು ಉದ್ದೈತೆ ನೋಡ್ರಿ ದಾಂಗಡಿ ಬೆಳ್ಳಿಗಾರೆ. ದಾಂಗಡಿ ಬೆಳ್ಳಿ ಮತ್ತು ಇದ್ರ ಹೂವು ಏನದಾವಲ್ಲ ಸಣ್ಣ ಸಣ್ಣ ಅದಾವೆ, ಕರಗಾಗಿ ಹೂವು ಆತಾವೆ. ಯಾಕಂದ್ರೆ ಇದು ಇಲ್ಲಿ ಜೋಳದ ಹೊಲ ಐತಿ. ಇದು ಮುಂದೆ ಹೋಗಿಸಿಂದ ಇಡೋದಿಲ್ಲ. ಈಗ ಇಲ್ಲಿ ಹೂವು ಐತೆ ನೋಡ್ರಿ. ಇದು ಗಾರಿ ಇಲ್ಲಿ ಹೂವು ಕಾಣಿಸ್ತದೆ ನೋಡ್ರಿ ಗಾರಿ. ಇಲ್ಲಿ ದಾಂಗಡಿ ಬೆಳ್ಳಿಗೆ ಅಗಲ್ನೂ ಆತೈತಿ. ಈಗ ಬ್ಯಾಸಿಗಿದ್ದ ಸಲುವಾಗಿ ಹತ್ತಿ ಸಣ್ಣ 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 ಅದಾವೆ. ಇವು ಎಲಿಗಳು ಏನದಾವ ಇಲ್ಲಿ ಇಷ್ಟಿಟ್ಟು ಅಗಲ್ ತಗೋತಾವೆ. ಇಲ್ಲಿ ಅದಾವೆ ನೋಡ್ರಿ. ಇಲ್ಲಿ ಈಗ ರೀ ಇದೇ ದಾಂಗಡಿ ಬೆಳ್ಳಿ. ಗಿಡದ ಮಾಲ್ಯೂ ಹಬ್ಬತೈತಿ ಮತ್ತು ಇದ್ರಾಗೂ ಬರ್ತೈತಿ. ಇದು ಐತೆ ನೋಡ್ರಿ, ಪೂರ ದಾಂಗಡಿ ಬೆಳ್ಳಿನೇ. ಇದು ಎದಕ್ಕೆ ಬರ್ತದಪ್ಪ ಅಂದ್ರೆ, ಮೊದಲಿನವರು ಕೆಲವೊಂದು ಮಂದಿ ಇದಕ್ಕೆ ನೀರೇನು ಅದಾವಲ್ಲ ರೀ, ನೀರಿನ ತಕ ಹೋಗಿ ಹತ್ತುವಂಥದ್ದು ಇದು ದಾಂಗಡಿ ಬೆಳ್ಳಿ. ಇದು ನೀರಾಗ ಹೋಗಿ ಬೇರ, ಇದಕ್ಕೆ ಬೇರು ಸುಕ್ಕೆ ನೀರಾಗ ಜಲಪಾತಾಳ ಅಂತ ಎದುರವ್ರು ಅಂತಿದ್ರು. ಇದಕ್ಕೆ ಈ ಗಿಡದ ಹೆಸರೇ ಜಲಪಾತಾಳ ಅಂತಿದ್ರು. ಮಹಾರಾಷ್ಟ್ರದೊಳಗೆ ಹತ್ತಾರ, ನಮ್ಮ ಕಡೆ ಹತ್ರ ಅನ್ನೋದಿಲ್ಲ. ನಾವು ಅನ್ನೋದು ದಾಂಗಡಿ ಬೆಳ್ಳಿನೇ. ಕೆಲವೊಂದು ಮಂದಿ ಕೆಲವೊಂದು ಭಾಷೆದೊಳಗೆ ಬೇರೆ ಬೇರೆ ಅಂತಿರ್ತಾರೆ. ನಾವು ಅನ್ನೋದು ದಾಂಗಡಿ ಬೆಳ್ಳಿ. ಈ ದಾಂಗಡಿ ಬೆಳ್ಳಿಗೆ ಏನೈತಲ್ಲ ಗುಣಗಳು ಭಾಳ ಅದಾವೆ. ನೀವು ಆಪರ್ಸಲ್ಲಿ ನಿಮ್ಮ ಬಲ್ಯಾಕೈತಿ. ಅದು ಏನು ರೀ ಗುಣಗಳು ಭಾಳ ಅದಾವೆ. ಶಕ್ತಿ ನನಗೆ ಶಕ್ತಿ ಕಳ್ಕೊಳಕತ್ತೀನಿ ಅಂತೇಳಿ ನರದೋಷದ್ದು ಯಾವುದೇ ಶಕ್ತಿ ಇರಲಕ್ಕದು. ನರಗಳು ಇದ್ದಿದ್ದು ನಮಗೆ ಬೇಕಾಗಿದ್ದು ಹೇಗೆ ಅದೇ ಬೇಕಾಗ್ಯಾವ. ನರ ನಾಡಿ ಇಂಥವೇ ಬೇಕು ನಮಗೆ. ಏನು ರೀ ಇಲ್ಲೇನೈತೆ ನೋಡ್ರಿ. ಇಲ್ಲೇ ಐತೆ ನೋಡ್ರಿ ದಾಂಗಡಿ ಬೆಳ್ಳಿಗೆ. ಇದು ಕುಸುಬಿ ಗಿಡದ ವಿಡಿಯೋ ಮಾಡಕ್ಕೆ ಬಂದಿದ್ದೇವೆ. ಇಲ್ಲೇ ಐತೆ ನೋಡ್ರಿ ದಾಂಗಡಿ ಬೆಳ್ಳಿದು. ನರಗಳು ಮತ್ತು ನಮ್ಮ ದೇಹಕ್ಕೆ ಬರುವಂಥ ಪುಷ್ಟಿ ಆಗುವಂಥದ್ದು ಇದ್ರೊಳಗೆ ಇದ್ದಿದ್ದೇ ಇದು ದಾಂಗಡಿ ಬೆಳ್ಳಿ. ಯಾರು ಇಲ್ಲೈತೆ ನೋಡ್ರಿ. ಇದು ಸುತ್ತ ಹಾಕೊಂಡೈತದ. ಹಾಂ, ಗಿಡಕ್ಕೆ ಸುತ್ತ ಹಾಕೊಂಡೈತಿ. ಕುಸುಬಿ ಗಿಡ ಐತಿ. ಕುಸುಬಿ ಗಿಡಕ್ಕೆ ಇಲ್ಲೈತೆ ನೋಡ್ರಿ. ಇದೇ ದಾಂಗಡಿ ಬೆಳ್ಳಿದು. ಏನು ರೀ ಈ ದಾಂಗಡಿ ಬೆಳ್ಳಿಗೆ ಏನೈತಲ್ಲ, ನಾವು ಇದ್ರದ್ದು ಏನೈತಲ್ಲ ಎದರಾಗ ಉಪಯೋಗ ಮಾಡ್ತೀರಿ ಎಲ್ಲ ಸಾಕಷ್ಟರೊಳಗೆ ಬರ್ತೈತಿ. ಇದು ಏನು ರೀ ದಾಂಗಡಿ ಬೆಳ್ಳಿದು ಬಂಜಿತನಕ್ಕೂ ಬರುವಂಥದ್ದು, ಗಂಡಸ್ಥಾನಕ್ಕೂ ಬರುವಂಥದ್ದು. ಏನು ರೀ ಗಂಡಸ್ಥಾನಕ್ಕೂ ಬರುವಂಥದ್ದು. ನರ ನಾಡಿ ಮತ್ತು ನಮ್ಮ ಬಾಡಿ ಪೂರ ಹೀಟಾಗಿತ್ತಂದ್ರೂ ತಂಪು ಮಾಡುವಂಥದ್ದು ಇದು ದಾಂಗಡಿ ಬೆಳ್ಳಿ ಒಳಗೆ ಶಕ್ತಿ ಇದ್ದಿದ್ದು. ಏನು ರೀ ಕೆಲವೊಂದು ಮಂದಿ ಏನೈತಲ್ಲ ಇದಕ್ಕೆ ಸೊಪ್ಪು ಪಲ್ಯ ಮಾಡ್ಕೊಂಡು ತಿಂತಿದ್ರು. ಮೊದಲಿನವ್ರು ನಮ್ಗೆ ಏನಂತಿದ್ರು, ದಾಂಗಡಿ ಬೆಳ್ಳಿದು ಏನೈತಲ್ಲ ಇದ್ರದ್ದು ಪಲ್ಯ ಮಾಡ್ಕಿಸಿಂದ ಮೀಸಿಲ್ಲಾರ್ದವ್ರು ಕೊಡಬೇಡ ಅಂತಿದ್ರು. ಯಾಕೆ ಕೊಡಬೇಡ ಅಂತಿದ್ರೆ ಗಂಡಸ್ಥಾನ ಪವರ್ ಹೆಚ್ಚಿಗೆ ಹತ್ತಿದ್ರಾಗ. ಏನು ರೀ ಮೀಸಿದ್ದವಂಗೆ ಏನೈತಲ್ಲ, ಈಗ ಮೀಸಿ ಇರ್ಲಿಕ್ಕಂದ್ರೆ ಅವ್ನು ಕೊಡಬೇಡ್ರಿ. ಸಣ್ಣ ಬಾಲಕರಿಗೆ ಏನೈತಲ್ಲ ಅದಕ್ಕೆ ನಮ್ಮ ತಾಯಿದೇರೋದು ಎಲ್ಲ ಹೇಳ್ತಿದ್ರು. ಇದ್ರದ್ದು ಏನೈತಲ್ಲ ದಾಂಗಡಿ ಬೆಳ್ಳಿದೆ ಅಪ್ಪ ಅವ್ರಿಗೆ ಕೊಡಬೇಡ್ರಿ ಅಪ್ಪ ಅಂತಿದ್ರು. ನಮಗಾದ್ರೂ ಕೊಡ್ತಿದ್ದಿಲ್ಲ, ನಾವು ಸಣ್ಣವರಿದ್ದೆ ಅವಾಗ. ಅಷ್ಟು ಶಕ್ತಿ ತೋರಿಸುವಂಥದ್ದು, ಗುಪ್ತ ರೋಗಾಣುಗಳದು ಶಕ್ತಿ ತೋರಿಸುವಂಥದ್ದು ಇದು ದಾಂಗಡಿ ಬೆಳ್ಳಿ. ಮತ್ತೇನೈತಲ್ಲ ರೀ ನಮಗೆ ಇಡೀ ಬಾಡಿನೇ ಪೂರಾ ತಂಪ ಬೇಕು. ನಮ್ಮ ಇಡೀ ಬಾಡಿನೇ ಕಾವಾಗ್ಯದ ಅಂದ್ರೆ ಏನೈತಲ್ಲ ನಾವು ಕೆಲವೊಂದು ಪೇಷಂಟ್ಗಳು ಕೊಡ್ತಿರ್ತೀವಿ. ಇದ್ರದ್ದು ಏನೈತಲ್ಲ ಸೊಪ್ಪು ತಪ್ಪಲ ಹರಿದು ಕಿಸಿಂದ ಒಂದು ಮುಟ್ಟಿಗೆ ಅಷ್ಟು ತಪ್ಪಲ ತೊಗೊಳ್ಳೋದು. ಒಂದು ಮುಟ್ಟಿಗೆ ಅಷ್ಟು ತಪ್ಪಲ ತೊಗೊಂಡು ಮಣ್ಣಿನ ಬೀಂದಿಗೆ ಇರ್ತಾವೆ ನೋಡ್ರಿ. ಮಣ್ಣಿನ ಬೀಂದಿಗೆ ಮತ್ತು ಸಣ್ಣ ಸಣ್ಣ ಇರ್ತಾವೆ. ಮಣ್ಣಿಂದ ಮಾಡಿದ್ದ ಬಿಂದಿಗೆಗಳು ಇರ್ತಾವೆ. ಆ ಬಿಂದಿಗೆ ಒಳಗೆ ಏನೈತಲ್ಲ ಇದು ಒಂದು ಮುಟ್ಟಿಗೆ ಅಷ್ಟು ತಪ್ಪಲ ರಾತ್ರಿ ನೆಲ್ಲಿಲಾಕಿಡ್ಬೇಕು. ಇದಕ್ಕೆ ನೆಲ್ಲಿಲಾಕಿಟ್ಟು ಮುಂಜಾನೆ ದಿಗಳನ್ನ ಏನೈತಲ್ಲ ಬೇಸಿನಾಗ ಹಿಂಗೆ ಕ್ಯೂಂಚ್ದಂಗೆ ಮಾಡ್ಬೇಕ್ರಿ. ಇದಕ್ಕೆ ಹಿಂಗೆ ಕ್ಯೂಂಚಬೇಕು. ಹಿಂಗೆ ಬೇಸಿನಾಗ ಸ್ವಚ್ಛಾಗಿ ಹಿಂಗೆ ಕ್ಯೂಂಚಬೇಕು. ಕ್ಯೂಂಚಿಂದ್ರೆ ಏನೈತಲ್ಲ ಇದು ಜಲಪಾತಾಳ ಇದು ಏನೈತಲ್ಲ ಇದು ನಾವು ಈ ಸದ್ದಾದರೂ ಇದು ದಾಂಗಡಿ ಬೆಳ್ಳಿಯಿಂದ ನೆನೆಸ್ಕಿಸಿಂದ ಹಿಂಗೆ ತೆಗೆದೇವಂದ್ರೆ ಪೂರ ನೀರು ಏನೈತಲ್ಲ ಹಿಂಗೆ ಜಿಗಿಟ್ಕೊಂಡು ಬಂದುಬಿಡ್ತೈತೆ. ಇದ್ರಾಗ ನೀವು ಮಾಡಿ ನೋಡ್ರಿ. ಇದು ಏನು ರೀ ಅದಕ್ಕೇನು ಆ ಜಿಗಿಟ್ ನಬನಿನೇ ಬಂದುಬಿಟ್ಟಿರ್ತದೆ. ಅಂಥದ್ದು ಏನೈತಲ್ಲ ನೀವು ಎಷ್ಟು ಮಾಡೋದು, ಒಂದು ಅರ್ಧ ಚಮಚದಷ್ಟು ಏನೈತಲ್ಲ ಕಲ್ಸಕ್ರಿ ತೊಗೊಳ್ಳೋದು. ಕಲ್ಸಕ್ರಿ ಅರ್ಧ ಚಮಚದಷ್ಟು ಕಲ್ಸಕ್ರಿ ತೊಗೊಂಡು ಕಿಸಿಂದ ಏನೈತಲ್ಲ ಇದು ಏನಿದಾವಲ್ಲ ಕ್ಯೂಚ್ ಸಪ್ಪಿ ತೆಗೆದು ಕಿಸಿಂದ ಏನೈತಲ್ಲ ಅದ್ರಾಗ ಅರ್ಧ ಚಮಚದಷ್ಟು ಹಾಕಿ ಕುಡಿದ್ರೆ ಅಂದ್ರೆ ಇಡೀ ಬಾಡಿ ಮತ್ತು ನಮ್ಮ ಧಾತು ಹೊತ್ತಿತ್ತಂದ್ರೆ ಗಂಡಸು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೇನು ಬಿಳಿ ಸೆರಗು ಹೊತ್ತಿತ್ತಂದ್ರು. ಇನ್ನೂ ಕೆಲವೊಂದು ಇದ್ರಾಗ ಅದಾವೆ ಬಿಳಿ ಸೆರಗು ತೆಗಿಯೋವಂಥದ್ದು ಅದಾವೆ. ನಾ ಹೆಣ್ಣು ಮಕ್ಕಳಿಗೆ ಇಷ್ಟೇ ಹೇಳೋದಿಲ್ಲ, ಬರೀ ನನಗೇನೈತಲ್ಲ ಗಂಡು ಮಕ್ಕಳದ್ದು ಇಷ್ಟೇ ಹೇಳಿರ್ತೀನಿ. ನಾನು ಮುಂದಿನ ವಿಡಿಯೋದೊಳಗೆ ನಿಮಗೆ ಹೆಣ್ಣು ಮಕ್ಕಳು ಇದ್ರದ್ದು ಹೇಳಿರ್ತೀನಿ. ಕಾವು ಹೋಗುವಂಥದ್ದು ಮತ್ತು ಇದ್ರದ್ದು ಏನೈತಲ್ಲ ಪಲ್ಯ ಮಾಡ್ಕೊಂಡು ನೀವು ಭಾಳ ಇಲ್ಲ ಒಂದು ವಾರನಾಗ ಒಮ್ಮೆ ತಿನ್ನಿರಿ.
ಎಂಥದೇ ಗಂಡಸ್ಥಾನ ಹೋಗಿತ್ತಂದ್ರೂ ಹೊಳಿ ಬರುವಂಥದ್ದು ಇದ್ರೊಳಗು. ಬರೀ ಗಂಡಸ್ಥಾನ ಬರೀ ಒಂದು ಗುಳಿಗೆ ತೊಗೊಂಡು ಗಂಡಸ್ಥಾನ ಬರೋದಿಲ್ಲ, ಅದು ನಮ್ಮ ದೇಹಕ್ಕೆ ಹತ್ತುವಂಥದ್ದು ಇಂಥ ವನಸ್ಪತಿಗಳು ಇಂಥವೇನು ತಪ್ಪಲ ಸಪ್ಪು ಇಂಥದ್ದು ತಿಂದರೆ ಬರುವುದು. ಇಲ್ಲಿಕಂದ್ರೆ ಬರೇ ಬಾ 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 ಅಂತಿರ್ತಾರಲ್ಲ, ಅದು ಸುಳ್ಳದು. ಇದ್ರದ್ದು ಏನೈತಲ್ಲ, ಇದ್ರದ್ದು ತಪ್ಪಲದ್ದು ಏನೈತಲ್ಲ, ನೀವು ಒಣಗಿ ಮಾಡ್ಕೋತ ಸೇವನೆ ಮಾಡ್ಕೋತ ಹೋದ್ರೆ ಅಂದ್ರೆ ಉಪ್ಪು ಖಾರ ಎಲ್ಲ ನಡೀತದೆ, ಇದ್ರಾಗ ಎಲ್ಲ ನಡೀತದೆ. ಅದ್ರ ಸೇವನೆ ಮಾಡಿಸಿ ಚೆಂದಾಗಿ ಮಾಡ್ಕೊಂಡು ತಿನ್ನಿರಿ. ಅವು ಗಂಡಸ್ಥಾನ ಹೊಳೆ ಬಂದೈತಿ ಇದ್ರಾಗ. ಎಷ್ಟೋ ಮಂದಿಗೆ ನಾನು ಕೊಟ್ಟೀನಿ, ನನಗೆ ಕೂನೈತಿ. ಯಾಕಂದ್ರೆ ಕೊಟ್ಟಿದ್ದೆ ನಿಮಗೆ ಹೇಳಾಕತ್ತೀನಿ ನಾನು. ಯಾಕಂದ್ರೆ ನಾವು ಒಂದೇ ಹೌದಪ್ಪ ಎಲ್ಲರ ಮೊಬೈಲ್ದಾಗ ನೋಡು ವಿಡಿಯೋದಾಗ ನೋಡಿ ಬುಕ್ದಂದು ಇಲ್ಲ, ನಂದೇನೂ ಇಲ್ಲ, ನಾನು ಸಾಲಿನೇ ಕಲ್ತಿಲ್ಲ. ಅದು ನಮ್ಮ ಏನೈತಲ್ಲ ಇಡೀ ನಮ್ಮ ಮನಿತಾನಲ್ಲಿಂದ ಬಂದು ಅಂಥವು ಇವು ಎಲ್ಲ ವನಸ್ಪತಿಗಳು. ನಿಮ್ಗೆ ಯಾಕೆ ಹರಿದು ಹಂಚಿ ಹೋಗ್ತೀನಿ ಅಂದ್ರೆ ನಾನಂತರೂ ಒಂದು ದಿವಸ ಸಾಯವನಿದ್ದೀನಿ. ಮುಂದಿನವ್ರಿಗೆ ಏನೈತಲ್ಲ ಪೀಳಿಗೆ ಬರಬೇಕು, ಅದು ಹ್ಯಾಂಗೆ ಮಾಡ್ಕೊಂಡು ತಿಂತಾರೆ ಅವ್ರವ್ರು. ಏನು ನಮಗೂ ಪುಣ್ಯ ಸಿಗೋದು ಸ್ವರ್ಗದಾಗ. ಇವರು ಮುಚ್ಚಿಟ್ಟವ್ರದ್ದು ಏನೈತಲ್ಲ ಇಲ್ಲಿ ಸಿಗೋದಿಲ್ಲ, ವಾದಗಳೇನೂ ಸಿಗೋದಿಲ್ಲ. ನಾವೇ ಗಳಿಸಿದ್ದೆ ನಮ್ಮ ಹೆಂಡ್ರ ಮಕ್ಕಳಿಗೆ ಏನೈತಲ್ಲ ಅಷ್ಟೇ ಮಾಡಿ ಕಿಸಿಂದ ಹೋಗಿರ್ತೀವಿ. ನಮ್ಮ ಮುಂದಿನ ಪೀಳಿಗೆ ಏನೈತಲ್ಲ ನಾವು ಕೊಟ್ಟು ಹೋದೆವು ಅಂದರೆ ನಮಗೆ ಪುಣ್ಯ ತಟ್ಟೋದು. ಏನು ರೀ, ನಿಮಗಾದರೂ ಏನೈತಲ್ಲ ಇದ್ರದ್ದು ಏನೈತಲ್ಲ ವನಸ್ಪತಿ ಒಳಗೆ ನಿಮಗೆ ಏನೂ ಹಂಗೆ ತಿಳಿಲಿಕ್ಕಂದ್ರೆ ನಾವು ತಿಳಿಸ್ತಿರ್ತೀವಿ. ಇಷ್ಟೇನು ಮೆಹರ್ಬಾನಿ ಮಾಡ್ಕೇಸಿಂದ ರಾತ್ರಿ ಹಚ್ಚಿರಿ ನಡಿತೈತಿ ನಮಗೆ. ಮುಂಜಾನೆ ಹಚ್ಚಬೇಡ್ರಿ, ಮುಂಜಾನೆ ಯಾಕಂದ್ರೆ ಗದ್ದಲ ಇರ್ತೈತಿ. ನಾವು ಕೆಲವೊಂದು ಕೋಳಿ ಬಿಸ್ನೆಸ್ ಇಂಥವು ಮಾಡ್ತಿರ್ತೇವೆ. ವೈದ್ಯಕೀಯ ಮಾಡಬೇಕಾದ್ರೂ ಭಾಳ ತಲೆ ಕೆಡ್ತಿರ್ತದೆ. ಒಬ್ಬ ಹ್ಯಾಂಗೆ ಹೇಳ್ತಾನೆ ಏನಿಲ್ಲ, ನಮಗೇನು ಇದು ಇರೋದಿಲ್ಲ. ನೀವು ಒಬ್ರಿಗೊಬ್ರು ಏನೈತಲ್ಲ ನಮ್ಗೆ ಕೇಳೋದು ಇತ್ತಂದ್ರೆ ಸಾಯಂಕಾಲ ಹಚ್ಚಿರಿ, ರಾತ್ರಿ ಹಚ್ಚಿರಿ. ನಾ ಎಲ್ಲ ನಿಮಗೆ ತಿಳಿಸಿ ಹೇಳ್ತಿರ್ತೀನಿ. ನಡ್ಬರ್ಕ್ ಏನೈತಲ್ಲ ನಡ್ಬರ್ಕ್ ಇದು ಮಾಡೋದು ಹೋಗ್ಬೇಡ್ರಿ. ನಾವು ಯಾಕಂದ್ರೆ ನನ್ನ ಕರ್ನಾಟಕದೊಳಗೆ ಏನೈತಲ್ಲ ಇದು ನಂಬರ್ 1 ಆಗಬೇಕು. ಈ ವನಸ್ಪತಿಗಳು ಏನದಾವಲ್ಲ ಇವಕ್ಕೆ ಜೀವ ತುಂಬಬೇಕಂತೇ ನನ್ನ ಮನಸ್ಸಿನಾಗಿದ್ದದ್ದು. ಯಾಕಂದ್ರೆ ನಾನೇ ಮುಚ್ಚಿಸಿಂದ ಸಾಯಿ ಹೊಡೆದ ಕಿಸಿಂದ ಹೋದೆ ಅಂದ್ರೆ ಮುಂದಿನವ್ರು ಬರೋದಿಲ್ಲ. ಕೆಲವೊಂದು ಇನ್ನೂ ನಮ್ಮ ಮುತ್ಯಾರು ಹೇಳಿ ನಮ್ಗೆ ಎಷ್ಟು ನಮ್ಗೆ ತಿಳಿಸಿರ್ತಾರೆ. ನಾವು ಸಣ್ಣವ್ರಿಲ್ಲಕ್ಕೆ ಕಲ್ಕೋತ ಬಂದಿದ್ದು 6ನೇ ತಲೆಯಿಂದ ಬರುವಂಥದ್ದು. ಇದಕ್ಕೇನೈತಲ್ಲ ಮುತ್ಯಾರು ಏನೇನು ಕಲ್ಸ್ಯಾರ ನಿಮ್ಗೆ ಅದೇ ತಿಳಿಸ್ಕೊತ ಹೋಗೋರು. ಮತ್ತು ನಾವು ಮಾಡಿ ಉಪಯೋಗ ಮಾಡೇವಿ. ಮತ್ತೇನದು ಅವರು ಕಲ್ಸ್ಯಾರ ನಾನು ಬರೀ ಅದು ಮೊಬೈಲ್ ತಂದು ಅದು ಏನಿಲ್ಲ. ನಾ ಇಟ್ಟಿದ್ದೆ ನಮ್ಮ ಯೂನುಸ್ ಮುಜಾವರ್ನ ಅಷ್ಟಿದ್ದೆ ನಾನು. ಯೂನುಸ್ ಇಲ್ಲಿ ಬಾರೋ ಇಲ್ಲಿ ಅಲ್ಲಿ ಕೂತ ನೋಡ್ರಿ ಕಂಡೆ ಅವನು. ಹಾಂ ಇವನಾಟಿದ್ದೆ. ನನಗೇನು ನಡಿಲಾಕ ಬರ್ತಿದ್ದಿಲ್ಲ, ಅವಾಗ ಅಡ್ಡಾಡ್ಲಾಕ ಬರ್ತಿದ್ದಿಲ್ಲ. ನಮ್ಮ ಮುತ್ಯಾರೇನವರು ನನಗೆ ನೀಯಾಗ ಬರ್ತೀವಿ ಒಲೆ ನಡಿ ಒಲೆ ಹೊಲ್ದಾಗತ್ತಿದ್ದೇವೆ. ಈಗ ನೋಡ್ರಿ ಈಗ ನಾವು ನಿಮ್ಮ ಸಲುವಾಗಿ ನಾವು ಐತಲ್ಲ ಇಂಥ ಬೆಳೆ ಒಳಗೆ ಅಡ್ಡಾಡಿ ಈಗ ನೋಡ್ರಿ ಯಾರು ಮಣಿನೇ ಇಲ್ಲಿ ಹೊಲ ಐತಿದು ಪೂರ್ತಿ. ಇದು ನಾಲ್ಕು ನನ್ನ ಅಂದಾಜು ಒಂದು 5-6 ಕಿಲೋಮೀಟ್ರ್ ಇದ್ದಿರ್ಬೇಕು. ಅಷ್ಟು ದೂರ ಬಂದು ಕಿಸಿಂದ ಮೊದಲು ನಡ್ಕೋತ ಬರ್ತಿದ್ದೇವೆ. ಇವ್ನಾಟಿದ್ದೆ. ಈಗ ಇಲ್ಲಿ ಅದ ನೋಡ್ರಿ ಯೂನುಸ್ ನಮ್ಮ ಮುಜಾವರ್ ಅಂತ. ನಮ್ಮ ಅಮ್ಮಗೆ ಅದ ನೋಡ್ರಿ ಇಟ್ಟಿದ್ದೆ. ನಾನು ನಮ್ಮ ಮುತ್ತನ ಸಂಗಟೆ ಅಡ್ಡಾಡವ ನಾನು. ಯಾಕಂದ್ರೆ ಅವಾಗ ನಮ್ಮ ಹಣ್ಣು ಹಪ್ಪಲ್ ಮೇಲೆ ಭಾಳ ಜೀವ. ಹಣ್ಣು ಹಪ್ಪಲ್ ಸಿಗುವಂಥದ್ದು ಅಡ್ವಾಗಿ ಸಿಗ್ತಿದ್ವು. ಈಗ ಏನೂ ಇಲ್ಲ, ಬರೀ ಸರ್ಕಾರ ಜಾಲಿ ಸಿಗ್ಲಾಗತ್ತದ. ಇವು ವನಸ್ಪತಿ ಹೋಲಾಗತ್ತಾವು. ನಾವು ನಿಮ್ಗೆ ಏನೈತಲ್ಲ ವಿಡಿಯೋ ಮಾಡಿ ನಿಮ್ಗೆ ತೋರಿಸೋದು, ಮುಚ್ಚಿಟ್ಟಿಗೆ ಸಾಯಬಾರ್ದಂತ ನಂದೊಂದು ಮನಸ್ಸಿನಾಗ ಇದ್ದಿದ್ದು. ಮತ್ತೇನೈತಲ್ಲ ನೀವು ಏನೈತಲ್ಲ ಮುಂದಿನ ಪೀಳಿಗೆ ಏನೈತಲ್ಲ ಬರುವಂಥದ್ದು ನೀವು ಒಬ್ರಿಗೊಬ್ಬರು ಶೇರ್ ಮಾಡಿರಿ. ಶೇರ್ ಮಾಡಿಕಿಸಿಂದ ಸಬ್ಸ್ಕ್ರೈಬ್ ಮಾಡಿರಿ. ಏನೈತಲ್ಲ ಮುಂದಿನವ್ರಿಗೆ ಏನೈತಲ್ಲ ಇದಕ್ಕೆ ಕೂಲ್ ಆಗುವಂಥದ್ದು ಇದು ಮಾಡಿರಿ. ಏನು ರೀ ನಮ್ಮ ಮ್ಯಾನೇಜರ್ ಒಂದು ಜರ ಹೇಳ್ತಾರೆ, ಹೇಳಲೆ ನಾವು ಎದಕ್ಕೆ ವಿಡಿಯೋ ಮಾಡಕತ್ತೀವಿ ಅಂದ್ರೆ ನಿಮ್ಮ ಮತ್ತೊಬ್ರಿಗೆ ತಿಳಿಸ್ಬೇಕು ನೀವು ಅಂತೇಳಿ. ಯಾಕಂದ್ರೆ ನಿಮ್ಮ ಸಂಬಂಧ ಕಷ್ಟಪಟ್ಟು ನಾವು 5-6 ಕಿಲೋಮೀಟ್ರ್ ದೂರದಿಂದ ಹೊಲದಾಗ ಬಂದು ವಿಡಿಯೋ ಮಾಡಕತ್ತೀವಿ. ಈ ಚಾನಲನ್ನು ನೋಡಿರಿ, ನೋಡಿ ಐತಲ್ಲ ನೋಡ್ರಿ ಇಲ್ಲಿ ಯಾರು ರಸ್ತೆ ಸರಿ ಇರೋಂಗಿಲ್ಲ. ಪಂಟ್ಯಾಗ ಅಡ್ಡಾಡ್ಕೊತ ಬಂದೀವಿ. ಬಂದು ನಿಮ್ಮ ಸಂಬಂಧ ವಿಡಿಯೋ ಮಾಡಕ್ಕೆ ಬಂದೀವಿ. ಇವತ್ತು ಅಮಾಸೆ ಐತಿ, ಪೇಷಂಟ್ ಸ್ವಲ್ಪ ಕಡಿಮೆ ಇದ್ದು ಅದ್ರ ಸಲುವಾಗಿ ನಿಮಗೆಲ್ಲ ಐತಲ್ಲ ತೋರಿಸ್ಬೇಕು ಅಂತೇಳಿ ಬಂದೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರಗಳು.